ಅಪ್ಪು ನೋಡ್ಲಕರೆ ಗರೀಬ ಕಾಣಿಸ್ತಿ. ಬಾ ಬಾ ಕೆಲಸ ಮಾಡಾಯ್ತು ಬಾ. ಬಿಟ್ಟಿಲ್ಲ ಬಿಡಗೂ ಇಲ್ಲ. ಇದಕ್ಕ ನೀ ಏನಂತಿ? ಈ ಕದ್ ವೈನಿ ಜೋಡ ಯಾವ ಇಟ್ಕೊಂಡು ನನಗೆ ಗೊತ್ತಿಲ್ಲೇನ? ಒದರ್ದ ಏನ್ ತಮ್ಮ? ಏನಪ್ಪ ದೇವ್ರೆ, ನನ್ನ ಗಂಡಗ್ರ ನೀ ಕರ್ಕೊಂಡಿ ಇದು ಮಗನಿಗೂ ಆರಾಮ್ ತಪ್ತಿ. ಈಗ ದವಾಖಾನಿಗೆ ತೋರಿಸ್ಬೇಕಾದ್ರೂ ರೊಕ್ಕನಿಲ್ಲ, ಏನೂ ಇಲ್ಲ. ಎಲ್ರಿ ಕೆಲ್ಸಕ್ಕೆ ಹೋಗಿ ರೊಕ್ಕ ತಂದ ಕಿಶನ್ ಮಗನಿಗೆ ದವಾಖಾನೆಗ್ರೆ ತೋರಿಸ್ಬೇಕಲ್ಲ. ರಾಜು ಬಾ ತ್ರಾಸ ಆಗತ್ತ ಏನಪ್ಪ? ಎದ್ಕೊಂಡು ನೀರು ಕುಡಿತೇನಪ್ಪ ರಾಜು? ತ್ರಾಸ ಆಗತ್ತದ? ಈಗ ಗೌಡ್ರ ಬಳಿ ಹೋಗಿ ಕೆಲ್ಸಕ್ಕೆ ಹೋಗಿ ರೊಕ್ಕ ತಂದ ಕಿಶನ್ ದವಾಖಾನೆ ಹೋಯ್ತೀನಿ ನಿನಗ. ನೋಡ್ಲಿಕ್ರೆ ದೊಡ್ಡ ಸಾವ್ಕಾರ ಮನೆ ಕಾಣ್ದಂಗೆ ಕಾಣಿಸ್ತದ. ನನಗೊಂದು ಇಲ್ಲಿ ಕೆಲಸ ಸಿಕ್ತಂದ್ರೆ ಚಲೋನೇ ಆಗ್ತದ. ಅದೇ ರೊಕ್ಕನಾಗ ನನ್ನ ಮಗನಿಗೆ ಗುಳಿಗೆ ಔಷಧರೇ ಆಗ್ತದ. ನಮಸ್ಕಾರ ರೀ ಮಾಲಕ್. ಬಾರವ, ಯಾರು ನೀ? ಅದೇ ರೀ ಗೌಡ್ರ, ನಾ ಮಲ್ಲಪ್ಪನ ಹೇಳ್ತಿದ್ದೀನಿ. ಒಂದು ಕೆಲಸ ಬೇಕಾಗಿತ್ತು ರೀ ಗೌಡ್ರ. ಕೆಲಸ ಬೇಕು ಶಾಂತ ನಿನಗ? ಏನೇನು ಕೆಲಸ ಮಾಡ್ತಿ? ನೀವು ಏನು ಕೆಲಸ ಕೊಟ್ರೂ ಮಾಡ್ತೀನಿ ರೀ ಗೌಡ್ರನ. ಹಾಂ ಹಾಂ, ಏನು ಕೆಲಸ ಕೊಟ್ರೆ ಮಾಡ್ತಿ? ನನ್ನ ಮಗನಿಗೆ ಭಾಳ ಆರಾಮ್ ಸಿಗ್ತೈತ್ರಿ ಗೌಡ್ರ. ನಿನ್ನ ಮಗನಿಗೆ ಆರಾಮ್ ತಪ್ಪ ನಾ ಏನು ಮಾಡಲಿ? ನೀವೇನು ಮಾಡಬೇಡ್ರಿ ಗೌಡ್ರ, ನೀವೊಂದು ಕೆಲಸ ಕೊಟ್ರೆ ಗೌಡ್ರ ನನಗೊಂದು ಮಗನಿಗೆ ದವಾಖಾನಿಗೆ ಆಗ್ತದ್ರಿ. ನೋಡ್ಲಕರೆ ಗರೀಬ ಕಾಣಿಸ್ತಿ. ಬಾ ಬಾ ಕೆಲಸ ಮಾಡಾಯ್ತು ಬಾ. ಮನೆ ಬಾ, ಮನಿ ಪಿನಿ ಒರೆಸು ಬಾ. ಆಯ್ತಾಯ್ತ್ರಿ ಗೌಡ್ರ. ನಾರೇ ಮಗನಿಗೆ ಬಿಟ್ಟು ಬಂದೀನಿ. ಮಗನಿಗೆ ಹಂಗದೋ ಏನು ಸುದ್ದಿ? ಗೌಡ್ರ ಕೆಲಸ ಎಲ್ಲ ಮುಗಿತ್ರಿ. ಕೆಲಸ ಮುಗಿತು ಬಾಯಿ? ಆಯ್ತು, ಪಗಾರೇನು ಮುಗಿಸಿಲ್ಲ. ಇರ್ತೋ ಬಾಯಿ ₹100. ಗೌಡ್ರ ಇನ್ನೊಂದು ₹100 ಕೊಟ್ಟರೆ ನನ್ನ ಮಗನಿಗೆ ದವಾಖಾನೆ ತೋರಿಸ್ತಿದ್ರಿ. ದುಡಗಟ್ಟೆ ಪಗಾರ ಬಾಯಿ. ಮತ್ತು ನಾಳೆ ಬಾ, ಮತ್ತು ದುಡಿ, ಮತ್ತು ಹೋಯ್. ಆಯ್ತ್ರಿ ಗೌಡ್ರ. ಜಲ್ದಿ ಮೆಡಿಕಲ್ಗೆ ಹೋಗ್ಬೇಕವ, ಗುಳಿಗೆ ಔಷಧ ತರ್ಬೇಕು. ಮಗ ಭಾಳ ತ್ರಾಸ ಮಾಡ್ಕೊಳತ್ತದ. ಇವತ್ತು ಬತ್ತು ನೋಡ, ನಾ ಕಣ್ಣಿಟ್ಟು ಹಾಕಿ ಬರ್ಲಿ ಬರ್ಲಿ ಬರ್ಲಿ.
ಮಾತ್ರ ಒಟ್ಟ ಬಿಡಂಗಿಲ್ಲ. ಏನಾಗಿದ್ದ ಅಲ್ಲಿ ತಲೆ ಮ್ಯಾಗ ತಲೆ ಬಿದ್ರೆ ಸರಿ, ಅಕ್ಕಿನ ಮಾತ್ರ ಇವತ್ತು ಒಟ್ಟ ಬಿಡೋ ಮಾತ ಇಲ್ಲ. ದಕ್ಕಿಸ್ಕೋತೀನಿ. ಶಾಂತ ಶಾಂತ ಎಲ್ಲಿ ಕೊಟ್ಟಿದ್ ಇಷ್ಟು ಗಡಬಡ್ಯಾಗ? ಕೆಲ್ಸಕ್ಕೆ ಹೋಗಿದ್ದ, ಮೆಡಿಕಲ್ಗೆ ಹೊಂಟೀನಿ. ಸರಿ ಅದಿ ಬಿಡು. ಕೆಲ್ಸಕ್ಕೆ ಹೋಗಿದ್ದಿ? ಎಷ್ಟು ಕೊಟ್ಟಾರ ಶಾಂತ ಪಗಾರ? ಎಷ್ಟು ಕೆಲಸ ಮಾಡೀನಿ ಅಷ್ಟು ಪಗಾರ ನನಗೆ ಕೊಟ್ರ. ದಾರಿ ಬಿಡು. ಸರಿ ನಾ ದಾರಿ ಯಾವಾಗೂ ಬಿಟ್ಟಿನ ಶಾಂತ, ನಿನ್ನ ಕಾಲಾಗ. ನೀ ದಾರಿ ಬಿಟ್ಟದು ಅವಾಗೆ ಗೊತ್ತದ ನನಗ. ಈಗ ನನ್ನ ದಾರಿ ಬಿಡು. ಶಾಂತ, ನಾ ದಾರಿ ಬಿಟ್ಟದ್ ನಿನಗೆ ಗೊತ್ತೇ ಅದಲ್ಲ? ಹಂಗಿತ್ತಂದ್ರ ನನ್ನ ದಾರಿಗೆ ನೀನೇ ಬಾ. ಏ ಖಬರ್ ಗಿಡಿ, ನಿನಗೇನು ಆದೇನಿಲ್ಲ. ನನ್ನ ಖುಷಿಗೆ ಆರಾಮಿಲ್ಲ. ಈಗ ನಾ ಅರ್ಜೆಂಟ್ ಮೆಡಿಕಲ್ಗೆ ಹೋಗ್ಬೇಕು. ದಾರಿ ಬಿಡು ನನಗ. ಇಟ್ಟು ಸೊಕ್ಕದ ಐಕಿಗೆ ಇವತ್ತಿಕ್ಕಿ ಸೊಕ್ಕ ಇಳಿಸೇ ಕೈ ಬಿಡ್ತೇನೆ. ನಿಂದ್ರ ಶಾಂತ, ನಿಂತು ಎಟ್ಟರ ಅರ್ಜೆಂಟ್ ಮಾಡಕತ್ತಿ. ನನ್ನ ಖುಷಿಗೆ ಆರಾಮಿಲ್ಲ ಅಂತ ಹೇಳಿ ನಿಲ್ಲ ನಿನಗ. ಸರಿ ದಾರಿ ಬಿಡು. ನಿಂದ್ರ ಶಾಂತ ನಿಂದ್ರು. ನಾ ಆಗಲ್ಲ ಹೇಳಿ ನಾ ದಾರಿ ಬಿಟ್ಟಿನಿ ಅಂತೇಳಿ. ನನ್ನ ದಾರಿ ನೀನು ಬಂದ್ರ ಬಹಳ ಚಲೋ ಆಗ್ತಿತ್ತು ನೋಡ. ನೋಡು, ನನ್ನ ಖುಷಿಗೆ ಆರಾಮಿಲ್ಲ. ಈಗ ನಾನು ಕಾಡಬೇಡಿ. ಈಗ ನಿನ್ನ ಕೈ ಮುಗಿತೀನಿ. ಈಗ ದಾರಿ ಬಿಡು ನನಗೆ. ಅರ್ಜೆಂಟ್ ಅದೇನ ಶಾಂತ? ಕುಡ್ಲಿಕ್ಕೆ 100 ರೂಪಾಯಿ ಕೊಟ್ರ ಯಾಕೆ ಕಾಡ್ಲಿತ್ತೀನಿ ನೀ ನನಗ? ₹100 ತಗೊಂಡು ಮೆಡಿಕಲ್ ಹೊಂಟಿದಿ. ಏನ್ ತರ ಹಾಕಿದ್ರಾಗ? ನನಗೆ ಕೇಳು, 500 ರೂಪಾಯಿ ಕೊಡ್ತೀನಿ. ಬೇಡ 1000 ಕೊಡ್ತೀನಿ. 10,000 ಬೇಕಾದ್ರೆ ಕೇಳು, ನಿನ್ನ ಮ್ಯಾಗ ಸುರಿತೇನೆ. ಈ 100 ರೂಪಾಯಿದಾಗ ನಿನ್ನ ಮಗನಿಗೆ ಮೆಡಿಕಲ್ಗೆ ಹೋಗಿ ಗುಳಿಗೆ ಔಷಧ ತರ್ತಿ. ಏ ಶಾಂತ, 1000 ರೂಪಾಯಿ ಕೇಳ್ಕೊಡ್ತೀನಿ. ಆದ್ರೆ ನಾ ಕರ್ದಲ್ಲಿ ಮಾಡ್ತೀನಿ ಅಂದ್ರೆ ಮಾತ್ರ. ಈ ಪ್ರಶಾಂತಗ ಈ ಶಾಂತನ ಮ್ಯಾಗ ಮನಸ್ಸಾಗ್ಯದ. ಮನಸ್ಸು ಮಾಡಿದ ಹೆಣ್ಣನ ಬಿಟ್ಟಿಲ್ಲ, ಬಿಡಂಗೂ ಇಲ್ಲ. ಇದಕ್ಕ ನೀ ಏನಂತ? ಇದಕ್ಕೆ ನಾ ಹಿಂಗಂತೀನಿ. ಎಲ್ಲ ಸೊಕ್ಕಿನ ಹೆಣ್ಣ ನನ್ನ ಮ್ಯಾಗ ಕೈ ಮಾಡ್ತಿ. ನಿನಗ ದಕ್ಕಿಸ್ಕೊಳ್ಳಾರ್ದ ಬಿಡಂಗಿಲ್ಲ. ನಾ ನಿನಗ ಬಿಡಂಗಿಲ್ಲ. ಸಂಜು, ಯಾಕಪ್ಪ ಹೀಗೆ ಬಂದಿದ್ದಿ? ಅಣ್ಣ, ನಿನ್ನ ಜೋಡಿ ನಾ ಜರ ಮಾತಾಡ್ಬೇಕು. ತಮ್ಮ, ಸಿಟ್ಟಿಗೆ ಬರಂತದ ಏನಾಗ್ಯದ? ಬನ್ನಿ ಅಣ್ಣ, ನೀ ಮಾಡೋ ನಾಟಕ ಎಲ್ಲ ನನಗೆ ಗೊತ್ತಾಗ್ಯದ. ನನ್ನ ಮುಂದೆ ನಾಟಕ ಮಾಡಬೇಡ. ತಮ್ಮ, ನಾ ಅಂತ ತಪ್ಪೇನು ಮಾಡಿಲ್ಲಪ್ಪ. ತಪ್ಪು ಮಾಡಿಲ್ಲ ಅಂತಿ, ತಪ್ಪಿನ ಮೇಲೆ ತಪ್ಪು ಮಾಡ್ತಿ. ತಪ್ಪು ಮಾಡಿಲ್ಲತ್ತ ನನಗೆ ಹೇಳಕ್ ಬರ್ತಿ? ತಮ್ಮ, ನನ್ನ ತಿಳಿದ ಮಟ್ಟಿಗೆ ನಾನಂತೂ ಏನು ಅಂತ ದೊಡ್ಡ ತಪ್ಪು ಮಾಡಿಲ್ಲ. ನಾ ಏನು ತಪ್ಪು ಮಾಡಿನಲ್ಲ, ನೀವು ಒಡೆದು ಹೇಳಪ್ಪ. ಇನ್ನ ಏನ್ ಮಾಡ್ಬೇಕತ್ತಿ ಅಣ್ಣ? ಏನ್ ಮಾಡ್ಬೇಕತ್ತಿ? ಯಾರ ಮನಿ ಮುರಿಬೇಕತ್ತಿ? ತಮ್ಮ, ನಾ ಹುಟ್ಟಿ ಇಟ್ಟು ದೊಡ್ಡವಾದ್ರೂ ಯಾರ ಮನಿ ಮುರಿ ಅಂತ ಕೆಲಸ ಮಾಡಿನಪ್ಪ. ನಮ್ಮ ಮನಿ ಮುರಿ ಆಗತ್ತೀನಿ. ಸಂಜು, ಗುಟ್ಟು ಮಾತಾಡಿ ನೀನು ತಲೆ ಕೆಡಿಸ್ಕೋಬೇಡ, ನಂದು ತಲೆ ಕೆಡಿಸ್ಬೇಡ. ಏನಾಗೈತೆ ಅನ್ನೋದು ಒಡೆದು ಹೇಳ ನನಗ. ನೀ ಕದ್ ವೈನಿ ಜೋಡ ಯಾವ ಇಟ್ಕೊಂಡ್ ನನಗೆ ಗೊತ್ತಿಲ್ಲೇನ? ಏನ್ ಮಾತಾಡಕತ್ತಿ? ವೈನಿ ಅಂದ್ರ ಹೆತ್ತ ತಾಯಿ ಸಮಾನ. ಅಲ್ಲೋ, ಈ ತರ ಮಾತಾಡಕ ನೀನು ನಾಚಿಕೆ ಬರಲ್ಲ? ಅಕ್ಕಿ ಏನ್ ಬೇರೆದಕ್ಕಿ? ಹೌದಣ್ಣ, ಅಕ್ಕೇನ ಬ್ಯಾರೆದಕ್ಕೆ ಅಲ್ಲ. ಬ್ಯಾರ್ಯಾಗ ಹೋಗುದ್ ನೆನಪೈತೆಲ್ಲ ನಿನಗ? ಅಲ್ಲೋ ಹುಚ್ಚಿ, ಅಕ್ಕಿ ಏನ್ ಬೇರೆದಕ್ಕೇನು? ನನ್ನ ಸ್ವಂತ ಒಡ ಹುಟ್ಟಿದ ತಮ್ಮನ್ ಹೇಳ್ತಿ. ಅಕ್ಕಿಗೆ ನಾವು ಸಹಾಯ ಮಾಡ್ರಿ ಯಾರು ಮಾಡ್ತಾರ? ಹಾ, ಇವ್ ನಮ್ಮ ಮುಂದ್ ನಾಟಕ ಬೇಡ. ಅವನು ಹಿಂಗೆ ನಾಟಕ ಮಾಡ್ಕೊತ ಹೊರಗ್ ಬಿದ್ದು ಸತ್ ಹೋದ. ನೀ ನನ್ ಮುಂದ್ ನಾಟಕ ಮಾಡಕ್ ಹೋಗ್ಬೇಡ. ತಮ್ಮ, ನನ್ನ ಸ್ವಂತ ತಮ್ಮನ ಬಗ್ಗೆ ಹೇಳಿ ನನ್ನ ಕಣ್ಣ ನೀರು ಬಂದ್ರ ನಿನಗ್ ನಾಟಕ ಅನಿಸ್ತಪ್ಪ? ನೀ ಏನ್ ಬೇರೆದವ?
ನೀನು ನನ್ನ ಸ್ವಂತ ತಮ್ಮ, ನಿನಗೇನಾದ್ರೂ ನನಗೆ ದುಃಖ ಆಗಂಗಿಲ್ಲೇನಪ್ಪ? ಇಷ್ಟು ದಿನ ಆಗಿದ್ದಾಯ್ತು. ನೀ ಸಹಾಯ ಮಾಡುದು ನನ್ನ ಕಣ್ಣಿಗೆ ನನ್ನ ಕಿವಿಗೆ ಬಿತ್ತಂದ್ರ ಇನ್ನು ಮುಂದೆ ನಾ ಬ್ಯಾರೇನೆ ಮಾಡ್ತೀನಿ. ತಮ್ಮ ಸಂಜು, ಏನೋ ಹುರುಟು ಬುದ್ಧಿ ಮಾತಾಡೋದ. ನಾ ಏನು ನಮ್ಮ ತಮ್ಮ ಅಂದಿದ್ದು ನಮ್ಮ ಮನ್ಸಿಗೆ ಹಚ್ಕೊಳ್ಳಲ್ಲ. ಹೋಲಿ ಹೋಲಿ ಯಪ್ಪ ಭಗವಂತ, ನನ್ನ ತಮ್ಮನ ಹೆಂಡತಿ ಸಂಕಟ ನನ್ನ ನೋಡೋಕ್ಕಾಗಲ್ದು. ಆ ಕೂಸಿಗೆ ನೋಡಿದ್ರೆ ನನ್ನ ಹೊಟ್ಯಾಗ ತಳಮಳ ಸಂಕಟ ಆಕೈತಿ. ಯಾರಿಗೆ ಹೇಳುದು? ಇವಾರೇ ಈ ಥರ ಮಾತಾಡ್ತಾನ, ಅವಾರೇ ಮನೆ ಹೊರಗೆ ಹೋಗಿ ಸತ್ತು ಹೆಣ ಆಗಿಬಿಟ್ಟ. ಈಗ ನಮ್ಮ ತಮ್ಮನ ಹೆಂಡತಿ ಗೋಳ ಕೇಳೋರು ಯಾರು? ಆ ಖುಷಿ ಹೆಂಗೈತೋ ಏನೈತೋ ಒಂದು ಸ್ವಲ್ಪ ನೋಡ್ಕೊಂಡು ಬಂದ್ರಾಯ್ತು. ಒಂದು ಸ್ವಲ್ಪ ಊರಾಗ ಹೋಗಿ ತಮ್ಮನ ಹೆಂಡತಿ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಆಕೆಗೆ ಏನೋ ಒಂದು ಸ್ವಲ್ಪ ಖರ್ಚಿಗೆ ಕೊಟ್ಟು ಅಂದ್ರೆ ಸಾಕು. ಅಷ್ಟೇ ನನ್ನ ಮನಸ್ಸಿಗೆ ಶಾಂತಿ ಆಗ್ತದೆ. ಔಷಧ ತಂದಿ ನಿನಗೆ ಕುಡ್ಲಿಕ್ಕ. ರಾಜು ಹೇಳಪ್ಪ, ಹೇಳು. ರಾಜು ಹೇಳಪ್ಪ, ಹೇಳು. ಔಷಧ ತಂದಿ ನಿನಗೆ ಕುಡ್ಲಿಕ್ಕೆ ಹೇಳು. ಔಷಧ ಕೊಡೈತಿ ಹೇಳು. ರಾಜು ರಾಜು ಹೇಳು ತಮ್ಮ, ಹೇಳು. ರಾಜು ಹೇಳು. ನಾ ದವಾಖಾನೆ ಹೋಗ್ತೀನಪ್ಪ, ನಿನಗೇನು ಆಗಲ್ಲ ಹೇಳು. ನಾ ದವಾಖಾನೆ ಹೋಗ್ತೀನಿ, ಏನೂ ಆಗಲ್ಲಪ್ಪ ನಿನಗೆ. ಶಾಂತ ಖುಷಿ ತಗೊಂಡ್ ಹೊಂಟಾಳ. ಎಲ್ಲಿ ಹೊಂಟಿರ್ಬೇಕು? ಆರಾಮಿಲ್ಲ ಅಂದ್ರು ದವಾಖಾನಿಗೆ ಹೊಂಟಿರ್ಬೇಕು. ಶಾಂತ, ಮತ್ತೆಲ್ಲಿ ದವಾಖಾನಿಗೆ ತಗೊಂಡ್ ಹೊಂಟೇನ? ಇದಕ್ಕೆ ದವಾಖಾನಿಗೆ ತಗೊಂಡ್ ಹೊಂಟಿದಿ? ಸತ್ತೈತ್ಯೋ ಬದುಕೈತ್ಯೋ? ಲುಚ್ಚ, ನೆಟ್ಟಗೆ ಮಾತಾಡು. ನನ್ ಕೂಸ್ ಸತ್ತದತ್ತಿ. ಮತ್ತಿನ್ನೇನು ಹೆಣ ತಗೊಂಡ್ ಹೊಂಟಿದಿ? ದಿನ ಕಾರಂಗ್ ಕಾಡಕ್ ಹೋಗ್ಬೇಡ. ನನ್ ಖುಷಿ ದವಾಖಾನೆ ತಗೊಂಡ್ ಹೋಗ್ಬೇಕು ಅರ್ಜೆಂಟ್. ಹೋಗಕತ್ತಿತ್ತಾಳ. ಇದೇನು ಸತ್ತೈತ್ಯೋ ಬದುಕೈತ್ಯೋ? ಹುಚ್ಚಿ, ಸತ್ತು ಹೆಣಕ್ ದವಾಖಾನಿ ತಗೊಂಡ್ ಹೊಂಟಿದಿ? ಪ್ರಶಾಂತ, ಶಾಂತ ಶಾಂತ ಶಾಂತ, ಸತ್ತು ಹೆಣಕ್ ದವಾಖಾನಿಗೆ ತಗೊಂಡ್ ಹೋಗ್ತೀನಿ ಅಂತೆಲ್ಲ ಎಂತ ಹುಚ್ಚಿರ್ಬೇಕು ಶಾಂತ. ಹೋಗಿ ಶಾಂತ ಹೋಗು. ಮತ್ತೊಂದು ಸಲ ನೋಡ್ಕೋತೀನಿ ನಿನಗ. 2 ಸಲ ಮಿಸ್ ಆಗಿದೆ ಅಂದ್ರ 3ನೇ ಸಲ ಮಿಸ್ ಆಗ್ತೇನ? ಬಿಡೋ ಮಾತೇ ಇಲ್ಲ. ಸಿದ್ದಪ್ಪ ಕೂಸಿಗೆ ಆರಾಮಿಲ್ಲ ಅಂತ ಹೇಳ್ಯಾನ. ಕೂಸಿಗೆ ಏನಾಗ್ಯದ ಏನು? ಶಾಂತ, ಕೂಸಿಗೆ ಏನಾಗೈತಿ? ಇವ್ನಿ ಆರಾಮಿಲ್ರಿ ಮಾಮ, ದವಾಖಾನೆ ತಗೊಂಡ್ ಹೊಂಟೇನ್ರಿ. ಆರಾಮಿಲ್ಲ? ಏನು ಹುಚ್ಚಿದ್ಯಾ? ಕೂಸಿಗೆ ಆರಾಮಿರ್ಲಾರ್ದು ನನಗೆ ಹೇಳ್ಬಾರ್ದ? ಅಪ್ಪು ಕೂಸಿಗೆ ಆರಾಮಿರ್ಲಾರ್ದು ನನಗೆ ಹೇಳ್ಬಾರ್ದ? ರಾಜು, ಅಪ್ಪು, ರಾಜು, ರಾಜು ಶಾಂತ, ರಾಜು ನಮಗ್ ಬಿಟ್ಟು ಹೋಗ್ಯಾನ. ಶಾಂತ,
ನಮಗ್ ಬಿಟ್ಟು ಹೋಗ್ಯಾನ ರಾಜು. ಏನ್ ಹೇಳ್ತೀರಿ ನೀವು? ಹಾ ಖರೇನೆ ಶಾಂತ, ರಾಜು ನಮಗ್ ಬಿಟ್ಟು ಅವ್ರ ಅಪ್ಪನ ಬಲು ಏನೋ ಶಾಂತ. ರಾಜು ರಾಜು ರಾಜು, ಏ ರಾಜು ಮಗನೇ, ರಾಜು, ಏ ರಾಜು ಮಗನೇ, ಶಾಂತ, ರಾಜು ನಮಗ್ ಬಿಟ್ಟು ಹೋದ ಶಾಂತ. ಶಾಂತ, ರಾಜು ನಮಗ್ ಬಿಟ್ಟು ಹೋದ ಶಾಂತ. ಈ ಕಥೆಯನ್ನು ಮುಂದುವರಿಸಬೇಕಾದ್ರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ.